ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಳಗ್ಗೆ ಎದ್ದು ಹಾಲು ಬಾಸ್ಕೆಟಲ್ಲಿ ನೋಡಿದ್ರೆ ಹಾಲಿನವನು ಹಾಲು ಬದಲಿ ಮೊಸರಿಟ್ಬಿಟ್ಟಿದ್ದಾನೆ. ಸೊ ಈಗ ನನ್ನ ಹತ್ರ ಮೊಸರು. ಸೊ ಮೊಸರಿಂದ ಏನು ಮಾಡೋಕ್ಕಾಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತ ಯೋಚನೆ ಮಾಡಿದಾಗ ಎಲ್ಲ ತರಕಾರಿ ಇತ್ತು, ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿ ಇವತ್ತು ರವೆ ಮೊಸರು ಇನ್ಸ್ಟಂಟಾಗಿ ರವೆ ಉತ್ತಪ್ಪ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ನಾನು ಅಂತ. ಮತ್ತು ಅದರ ಜೊತೆಗೆ ಲಂಚ್ ಬಾಕ್ಸಿಗೆ ಹಸ್ಬೆಂಡ್ಗೆ ಮತ್ತು ಮಗಳಿಗೆ ಲಂಚ್ ಬಾಕ್ಸಲ್ಲಿ ಏನೇನು ಪ್ಯಾಕ್ ಮಾಡಿದೆ ಅಂತಲೂ ತೋರಿಸ್ತೀನಿ, ಬನ್ನಿ. ಮೊಸರು ಜಾಸ್ತಿ ಹಾಕೋದ್ರಿಂದ ರವೆಗೆ ಇದು ತುಂಬ ಸಾಫ್ಟಾಗಿ ಬಾಯಲ್ಲಿ ಕರಗೋ ಥರ ಆಗುತ್ತೆ. ಸೋಡಾ ಏನೂ ಬೇಕಾಗಲ್ಲ ಎಕ್ಸ್ಟ್ರಾ ಅಂತ ಹೇಳಿ ಈ ರೆಸಿಪಿನ ಇವತ್ತು ಮಾಡ್ತಾಯಿದ್ದೀನಿ. ತರಕಾರಿನೂ ಎಲ್ಲ ಹಾಕಿರ್ತೀವಲ್ಲ, ಸೊ ಸಲಾಡು ಆ ಥರ ಹಾಗೆ ಮಕ್ಳಿಗೆ ಕೊಟ್ಟರೆ ತಿನ್ನಲ್ಲ. ಸೊ ಈ ಥರದ್ರಲ್ಲಿ ಮಾಡಿದ್ರೆ ಸ್ವಲ್ಪ ದೋಸೆ ಥರನೂ ಇರುತ್ತೆ, ಆಮೇಲೆ ತರಕಾರಿನೂ ಎಲ್ಲ ಹೊಟ್ಟೆಗೆ ಹೋಗುತ್ತೆ. ಸೊ ನಾನಿವತ್ತು ಕ್ಯಾರೆಟ್, ಆನಿಯನ್, ಕ್ಯಾಪ್ಸಿಕಮ್, ಟೊಮೆಟೋನ ಬಳಸಿದ್ದೀನಿ ಉತ್ತಪ್ಪಗೆ. ಆಮೇಲೆ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಇದಕ್ಕೆ. ಆಮೇಲೆ ರವೆಗೆ ಹಾಫ್ ಕಪ್ಪಷ್ಟು, ಹಾಫ್ಗಿನ್ನ ಜಾಸ್ತಿನೇ ಹಾಗೆ ನಿಮಗೆ ಮೊಸರು ಕಲಿಸ್ತಾನೆ ಹಾಕ್ಕೊಂಡು ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದರೆಲ್ಲರ ಜೊತೆ ನಾನು ಬಾಕ್ಸಿಗೆ ಇವತ್ತು ರಾಗಿ ರೊಟ್ಟಿ, ಆಮೇಲೆ ಹೀರೆಕಾಯಿ ಪಲ್ಯ, ಆಮೇಲೆ ಹೀರೆಕಾಯಿ ಸಿಪ್ಪೆದು ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ಹೀರೆಕಾಯಿ ಚಟ್ನಿ ಇದು ರೆಸಿಪಿ ಬೇಕಿದ್ದರೆ ನನಗೆ ಖಂಡಿತ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಇದರೆಲ್ಲರ ಜೊತೆಗೂ ಒಂದು ಟೊಮೆಟೊ ಭಾತ್ ಕೂಡ ಮಾಡಿದ್ದೀನಿ ನಾನು.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಏನೇನು ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ತೀನಿ ಅಂತ ಇದೇ ಥರ ನಾನು ಪ್ಯಾಕ್ ಮಾಡ್ತೀನಿ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.